ಸೊ ಲಾಸ್ಟ್ ಕ್ಲಾಸ್ನಲ್ಲಿ ಏನು ಕಂಪ್ಲೀಟ್ ಆಗಿತ್ತು ರೀ? goal seek command. So this command is mainly used to apply some round figures. If you want to apply the round figures, we have to use the goal seek command. Okay, goal seek command ಮುಖಾಂತರ ಏನು ಮಾಡ್ಕೋಬೋದು ನಾವು ಇಲ್ಲಿ? So whatever we have the target, we are reach that target by changing the one particular cell. That cell is concerned to that total. ಆ ಟೋಟಲಿಗೆ ಏನೆಲ್ಲ ಸಂಬಂಧಪಟ್ಟಿದ್ದು ಏನು ಸೆಲ್ ಇರ್ತೈತಲ್ಲ ಅದಕ್ಕೇನಾಗಿರ್ತೈತೆ ಅದು ಇದನ್ನೆಲ್ಲ ಕನ್ಸರ್ನ್ ಆಗಿರ್ತೈತೆ. ಅದಕ್ಕೇನೆಲ್ಲ ಏನು ಕಮಾಂಡ್ ಯೂಸ್ ಮಾಡ್ಬೋದು? ಗೋಲ್ ಸೀಕ್ ಅಂತ ಕೇಶನ್. ಇಫ್ ಯು ವಾಂಟ್ ಟು ಚೇಂಜ್ ದ ಟಾರ್ಗೆಟ್, ಸೊ ಅಟ್ ದಟ್ ಟೈಮ್ ಯು ಹ್ಯಾವ್ ಟು ಯೂಸ್ ದ ಗೋಲ್ ಸೀಕ್ ಕಮಾಂಡ್. ಸೊ ದೇರ್ ಯು ಹ್ಯಾವ್ ಟು ಮೆನ್ಷನ್ ದ 2 ವ್ಯಾಲ್ಯೂಸ್. ಇಲ್ಲಿ 2 ವ್ಯಾಲ್ಯೂ ಮೆನ್ಷನ್ ಮಾಡಬೇಕು. ಸೊ ಒಂದು ವ್ಯಾಲ್ಯೂ ಏನದಲ್ಲ ನಮ್ಮದು ಟಾರ್ಗೆಟ್ ಅಂದರೆ ಎಷ್ಟು ಆಗಬೇಕು. ಸೊ ಆಮೇಲೆ ಇನ್ನೊಂದು ವ್ಯಾಲ್ಯೂ ಎಲ್ಲಿ ಮೆನ್ಷನ್ ಮಾಡಬೇಕಂದ್ರೆ ಬೈ ಚೇಂಜಿಂಗ್ ಸೆಲ್, ಅಂದರೆ ಯಾವುದು ಸೆಲ್ ಚೇಂಜ್ ಆಗಿ ಅದು ಟಾರ್ಗೆಟ್ ಏನೆಲ್ಲ ರೀಚ್ ಆಗಬೇಕು ಅನ್ನೋದು ಇದು ಮಾಡ್ಕೋಬೇಕು. ಆ್ಯಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕಮಾಂಡ್ ಇನ್ ಮೈಕ್ರೋಸಾಫ್ಟ್ ಎಕ್ಸೆಲ್. ಸೊ ಇದರಲ್ಲಿ ಏನೆಲ್ಲ ಆಲ್ರೆಡಿ ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ. ಓಕೆ, ಸೊ ಈ ಥರ ಏನಾದ್ರು ಮಾಡ್ಕೋಬೋದು ಅಂದರೆ ನಾವು ಅಲ್ಲಿ ನಮ್ಮದೇನಿದೆಯಲ್ಲ ಈ ಥರ ಗೋಲ್ ಸಿಕ್ ಮುಖಾಂತರ ಏನೆಲ್ಲ ಕಂಪ್ಲೀಟ್ ಮಾಡ್ಕೋಬೋದು. ಮತ್ತೇನಾದರೂ ಡೌಟ್ಸ್ ಅದರಲ್ಲಿ ಬೆಟ್ರ್ ಇದ್ರಿ ಇವಾಗ? ಸೊ ಮತ್ತೇನಾದ್ರು ಡೌಟ್ಸ್? ಏನೂ ಡೌಟ್ಸ್ ಇಲ್ಲ. ಓಕೆ, so the next command of this Microsoft Excel is it's called as a subtotal. ಇನ್ನೊಂದು ಕಮಾಂಡ್ ಏನು ಬರ್ತೈತೆ ರೀ? subtotal. And this is very important command in Microsoft Excel. Subtotal. Have any difference between subtotal and main total? Main total ಮತ್ತು subtotal ಏನಾರ ಡಿಫ್ರೆನ್ಸ್ ಅದ ರೀ? ಫಾರ್ ಎಕ್ಸಾಂಪಲ್ ಗ್ರ್ಯಾಂಡ್ ಟೋಟಲ್ ಅಂತ ಕೇಶ್ ಅಂತಾರೆ, ಗ್ರ್ಯಾಂಡ್ ಟೋಟಲ್ ಆ್ಯಂಡ್ ಸಬ್ ಟೋಟಲ್ ಅಂತ ಕೇಶ್ ಅಂತಾರೆ. So what is the difference between these two, grand total and subtotal? Subtotal, very good. ಎಲ್ಲ ಐಟಮ್ಸ್ ಏನೆಲ್ಲ ಟೋಟಲ್ ಏನು ತೊಗೊಂಡಿರ್ತೀವಿ ಅದು ಗ್ರ್ಯಾಂಡ್ ಟೋಟಲ್. ಸೊ ವಿ ಹ್ಯಾವ್ ದ 2 types ಆಫ್ ಟೋಟಲ್. ಒನ್ ಇಸ್ ದ ಸಬ್ ಟೋಟಲ್, ಅನದರ್ ಇಸ್ ದ ಗ್ರ್ಯಾಂಡ್ ಟೋಟಲ್. 2 ಟೋಟಲ್ ಬರ್ತಾವೆ, ಒಂದು ಸಬ್ ಟೋಟಲ್ ಬರ್ತೈತಿ, ಇನ್ನೊಂದು ಗ್ರ್ಯಾಂಡ್ ಟೋಟಲ್ ಬರ್ತೈತಿ. ಕನ್ಸಿಡರ್ ವಿ ಹ್ಯಾವ್ ದ ಒನ್ ಶಾಪ್ ಹಿಯರ್. ನಮ್ಮದು ಏನೆಲ್ಲ ಒಂದು ಶಾಪ್ ಇದೆ. ಸೊ ದೇರ್ ವಿ ಹ್ಯಾವ್ ದ ಲಾಟ್ ಆಫ್ ಪ್ರಾಡಕ್ಟ್ಸ್, ಇನ್ನೆಲ್ಲ ಬೇರೆ ಬೇರೆ ಪ್ರಾಡಕ್ಟ್ಸ್ ಅದಾವೆ. ಅದು ಸೇಲ್ ಮಾಡ್ತೀವಿ ನಾವು. ಸೇಲ್ ಮಾಡಿದ ಮೇಲೆ ಟೋಟಲ್ ಇವತ್ತೇನು ಪರ್ಚೇಸ್ ಆಗಿದೆ, ಸೇಲ್ ಆಗಿದ್ದದ ಅದರದ್ದು ಏನು ನಾವು ಟೋಟಲ್ ಮಾಡ್ತೀವಲ್ಲ ಅದು ನಮ್ಮದು ಗ್ರ್ಯಾಂಡ್ ಟೋಟಲ್. ಎಲ್ಲ ಪ್ರಾಡಕ್ಟ್ ಮಾರಾಟ ಆಗಿದ್ದು, ಸೇಲ್ ಆಗಿದ್ದು. ಸೊ ನಾವೇನು ಟೋಟಲ್ ಮಾಡ್ತೀವಲ್ಲ ಅದಕ್ಕೇನಂತಾರೆ ಅಂದರೆ ಇವತ್ತೇನು ಕಲೆಕ್ಷನ್ ಆಗಿದ್ದೇನಲ್ಲ ಅದು ಏನಿತ್ತು ನಮ್ಮದು ಗ್ರ್ಯಾಂಡ್ ಟೋಟಲ್. ಇಟ್ಸ್ ಕಾಲ್ಡ್ ಆಸ್ ಅ ಗ್ರ್ಯಾಂಡ್ ಟೋಟಲ್. ಟೋಟಲ್ ಆಫ್ ಆಲ್ ದ ಪ್ರಾಡಕ್ಟ್ಸ್. Total of all the products. For example, I sold the one product here. So first I sold 10 soaps. Per soap is rupees 10 rupees. Sorry. So per soap cost is 40 rupees, for example. And next one is there. One more is there. It's salt. 10 pockets and per pocket is 10 quantity. Okay. So for example, this is quantity and this is rate. And this is name of the item. Okay. Then after that here I have sold the one tea powder. And 1 kg, its cost of this one is 250. The cost of this one is 250. And next one is there. One more is there. For example, one more type soap is there. 2 soaps. Its cost of this one is 50 rupees. ಎಲ್ಲ ಸೋಪ್ದೇನೆಲ್ಲ ಒಂದೇ ಪ್ರಾಡಕ್ಟ್ ರೇಟ್ ಇರೋದಿಲ್ಲ. ಸೊ ಬೇರೆ ಬೇರೆ ಇರ್ತೈತಿ. ಮತ್ತು ಎಲ್ಲರೇನೆಲ್ಲ ಒಂದೇ ಎರಡನ್ನು ತೊಗೊಳಂಗಿಲ್ಲ. ಅವ್ರದ್ದೇನು ಡಿಮ್ಯಾಂಡ್ಸ್ ಅಥವಾ ರಿಕ್ವೈರ್ಮೆಂಟ್ಸ್ ತಕ್ಕಂಗೆನೆಲ್ಲ ತೊಗೊಂಡಿರ್ತಾರೆ. ಸೊ ನೆಕ್ಸ್ಟ್ ಅದನ್ನು ಬಂದ್ರೆ ನೆಕ್ಸ್ಟ್ ಇನ್ನೊಂದು ಏನು ಬರ್ತೈತೆ ಅಂದರೆ, ಸೊ ನಾನು ಏನು ಮಾಡ್ತೀನಿ, ರೈಸ್ ತೊಗೋತೀನಿ. ಸೊ ಏನೆಲ್ಲ 5 kg, ಪರ್ kg 110 rupees. ಪರ್ kg 110 rupees. ಸೊ ಇವತ್ತೇನೆಲ್ಲ ಟೋಟಲ್ ವಾಟ್ ಎವರ್ ಹ್ಯಾವ್ ದ ಟೋಟಲ್ ಆಫ್ ದಿಸ್. ವಾಟ್ ಈಸ್ ದ ಟೋಟಲ್ ಆಫ್ ದಿಸ್? 40 + 10 50. 50 + 250 300. ಕರೆಕ್ಟ್ ಐತೇನ್ರಿ? ನಾ ಮಾಡಕತ್ತೀನಿ ಟೋಟಲ್ ತಪ್ಪೈತ್ರಿ. ಸೊ ಇದಕ್ಕೆ ಇನ್ನೊಂದು ಕಾಲಮ್ ಏನು ಬರಬೇಕು? ಟೋಟಲ್. ವಾಟ್ ಈಸ್ ದ ಫಸ್ಟ್ ಟೋಟಲ್ ಆಫ್ ದಿಸ್? ಇಟ್ಸ್ ಅ 400. 10 × 40 ಅಂದ್ರೇನೆಲ್ಲ
10 into 40 ಅಂದರೆ 10 ಕ್ವಾಂಟಿಟಿ ತೊಗೊಂಡವ್ರೆ ರೇಟ್ ಆಫ್ ಕಾಸ್ಟ್ ಎಷ್ಟೈತೆ ಅಂದ್ರೆ 40 ಐತಿ. ಸೊ 400 ಫಸ್ಟ್ ಟೋಟಲ್ ಆಯ್ತು. ನೆಕ್ಸ್ಟ್ ಎಲ್ಲ ಸಾಲ್ಟ್ 10 ಕೆ ಜಿ ತೊಗೊಂಡಾರೆ 10 ರೂಪಾಯಿಗೆ ಒಂದು ಪ್ಯಾಕೆಟ್, ಇದು ಎಷ್ಟಾತ್ರಿ 100 ರುಪೀಸ್ ಆಯ್ತು. ಸೊ ಟೀ ಪೌಡರ್ ಏನಿಲ್ಲ 1 ಕೆ ಜಿ ತೊಗೊಂಡಾರೆ 250, ಇದು ಎಷ್ಟಾಗತ್ತೆ ರೀ 215 ಆಗುತ್ತೆ. ಓಕೆ. ನೆಕ್ಸ್ಟ್ ಎಲ್ಲ ಸೋಪ್ ಮತ್ತೊಂದು 2 ಸೋಪ್ ತೊಗೊಂಡಾರೆ, ಅದು ಕಾಸ್ಟ್ ಎಷ್ಟಿತ್ತು 50 ರುಪೀಸು, ಇದ್ರದ್ದು ಕಾಸ್ಟ್ ಎಷ್ಟಾಯ್ತು 100 ರುಪೀಸ್ ಆಯ್ತು. ಸೊ ನೆಕ್ಸ್ಟ್ ರೈಸ್ ಏನೆಲ್ಲ 5 ಕೆ ಜಿ ತೊಗೊಂಡಾರೆ, ಪರ್ ಕೆ ಜಿ ಏನೆಲ್ಲ 110 ರುಪೀಸ್, ಅಂದರೆ ಎಷ್ಟಾಯ್ತು ರೀ 550, ಹೌದ್ರಿ. ಸೊ 550 ಇಸ್ ದ ಕಾಸ್ಟ್. ಸೊ ಇದಕ್ಕೆ ನಾವು ಏನು ಫಾರ್ಮುಲಾ ಕೊಡ್ತೀವಿ ಎಕ್ಸೆಲ್ನಲ್ಲಿ, ಈಕ್ವಲ್ ಟು ಕ್ವಾಂಟಿಟಿ ಇಂಟು ರೇಟ್. ವೆನ್ ಪ್ರೆಸ್ ಎಂಟರ್ automatically calculates the total here and click and drag the mouse. So here it calculates the total of all the records. ಎಲ್ಲ ರೆಕಾರ್ಡ್ ಏನಾಯ್ತು ಟೋಟಲ್ ಕ್ಯಾಲ್ಕುಲೇಟ್ ಆಯ್ತು. ಸೊ ಇವಾಗ ಏನಾಗಬೇಕು, ಗ್ರ್ಯಾಂಡ್ ಟೋಟಲ್ ಮೀನ್ಸ್ ವಾಟ್ ಎವರ್ ಯು ಆರ್ ಕ್ಯಾಲ್ಕುಲೇಟ್ ದ ಟೋಟಲ್ ಆಫ್ ದಿಸ್ ಕಾಲಮ್. ಅಂದರೆ ಇವತ್ತು ವ್ಯಾಪಾರ ಎಷ್ಟು ಆಯ್ತು, ಎಷ್ಟು ಇದು ಆಯ್ತು ಅಂದರೆ ಕಲೆಕ್ಷನ್ ಎಷ್ಟು ಆಯ್ತು ನೋಡ್ಬೇಕಂದ್ರೆ, ಸೊ ನಾವು ಇದು ಕಲೆಕ್ಟ್ ಮಾಡ್ಕೋಬೇಕು. ಎಷ್ಟು ಆಯ್ತು ನೋಡ್ರಿ ಕ್ಯಾಲ್ಕುಲೇಟ್ ಮಾಡಿದ್ದು, 4 + 1 500, 500 + 250 750, 750 + 100 850, 850 + 550 1400, correct right? So the total, this one is called as a 1400. So the 1400 is the grand total. It's called as a grand total. ಅಂದರೆ ಟೋಟಲ್ ಇವತ್ತು ಸೇಲ್ ಆಗಿದ್ದು ಏನಲ್ಲ, ಇವತ್ತು ವ್ಯಾಪಾರ ಆಗಿದ್ದೇನಲ್ಲ ಎಷ್ಟಾಗಿತ್ತು ಅಂದರೆ ಇದು ಆಗೈತೆ. ಸೊ ಇದಕ್ಕೇನಲ್ಲ, ಫಾರ್ ಎಕ್ಸಾಂಪಲ್ ಸೋಪ್ ಎಷ್ಟು ಜನ ತೊಗೊಂಡಾರೆ, ಇಬ್ಬರು ತೊಗೊಂಡಾರ. ಸೋಪ್ ಏನಲ್ಲ 2 ಸಲ ಸೇಲ್ ಆಗೈತಿ. ಸೊ ಸಾಲ್ಟ್ ಎಷ್ಟು ಸಲ ಸೇಲ್ ಆಗೈತೆ ರೀ, ಒಂದೇ ಸಲ ಸೇಲ್ ಆಗೈತಿ. ರೈಸ್ 1 ಸಲ, ಟೀ 1 ಸಲ ಸೇಲ್ ಆಗೈತಿ. ಸೊ ಇವಾಗ ಏನಾಗಬೇಕು, ನನಗೆ ಇಂಡಿವಿಜುವಲ್ ಟೋಟಲ್ ಬರಬೇಕು. ಇಂಡಿವಿಜುವಲ್ ಟೋಟಲ್ ಮೀನ್ಸ್, ಸೊ ಅದಕ್ಕೇನಲ್ಲ ಸಾಲ್ಟ್ ಎಷ್ಟು ರುಪೀಸ್ದು ಸೇಲ್ ಆಗಿದ್ರಿ ಟೋಟಲ್, ಸಾಲ್ಟ್ ಆ್ಯಸ್ ಪರ್ ದಿಸ್ ಟೇಬಲ್ ಸಾಲ್ಟ್ ಎಷ್ಟು ರುಪೀಸ್ದು ಸೇಲ್ ಆಗೈತಿ, 100 ರೂಪಾಯ್ದು ಸೇಲ್ ಆಗೈತಿ ರೀ. ಸಾಲ್ಟ್ ಎಲ್ಲಿ ಐತಿ, ಇಲ್ಲೇ ಐತಿ. 100 ರೂಪಾಯ್ದು ಸೇಲ್ ಆಗೈತಿಲ್ಲ ರೀ, ಏನು 10 ರೂಪಾಯ್ದು ಸೇಲ್ ಆಗೈತಿ. ಅದರ ರೇಟ್ ಎಷ್ಟು ಅಂದರೆ 10 ರೂಪಾಯಿ, ಬಟ್ ಸೇಲ್ ಆಗಿದ್ದು ಎಷ್ಟು ರೀ 100 ರೂಪಾಯ್ದು. ಸೊ ನೆಕ್ಸ್ಟ್ ಎಲ್ಲ ಸೋಪ್ ಎಷ್ಟು ರುಪೀಸ್ದು ಸೇಲ್ ಆಗೈತೆ ರೀ, ಎಷ್ಟು ರೀ 500. ಹೆಂಗೆ 500 ಆಗುತ್ತೆ ರೀ, ಯಾಕಂದ್ರೆ 2 ಸಲ ಸೇಲ್ ಆಗಿದ್ದದು, ಅದು 2 ಸಲ ಸೇಲ್ ಆಗಿತ್ತು ಅಂದರೆ ಇವತ್ತು ಸೋಪ್ ಎಷ್ಟು ರುಪೀಸ್ ಸೇಲ್ ಆಗಿತ್ತು ಅಂತ ಕೇಳಿದ್ರೆ ನಾವೇನು ಮಾಡ್ಕೋಬಹುದು. ಸೊ ದ ಟೋಟಲ್ ಸೇಲ್ ಕಾಸ್ಟ್ ಆಫ್ ದಿಸ್ ಸೋಪ್ ಈಸ್ ಇಟ್ಸ್ 500. ಸೊ ಫಸ್ಟ್ ಟೈಮ್ ಏನಲ್ಲ ಎಷ್ಟು ತೊಗೊಂಡಿದ್ದದ 400 ತೊಗೊಂಡಿದ್ದದ. ಸೆಕೆಂಡ್ ಟೈಮ್ ಏನೈತಂದ್ರೆ ಸೊ 100 ತೊಗೊಂಡಿದ್ದಕ್ಕೇನಲ್ಲ ದ ಟೋಟಲ್ ಕಾಸ್ಟ್ ಆಫ್ ದ ಸಬ್ ಟೋಟಲ್ ಆಫ್ ದಿಸ್ ಒನ್ ಈಸ್ 500 ಆ್ಯಂಡ್ ದ ಸಬ್ ಟೋಟಲ್ ಆಫ್ ದಿಸ್ ಸಾಲ್ಟ್ ಈಸ್ 100 and next the subtotal of tea is 250. The subtotal of this rice is 550. So this is called as a individual total. This is called as a product wise total. This is called as a product wise total and this is called as a individual total. ಇದಕ್ಕೆ ಏನಂತಾರೆ ಅಂದ್ರೆ product wise total ಅಥವಾ individual total ಅಂತ ಅಂತಾರೆ. Suppose if you want to calculate the grand total, the grand total of this one is 1400 as per this example. Example ಪ್ರಕಾರ grand total ಎಷ್ಟಿದ್ರೆ 1400, but the individual total of this one is soap is 500, salt is 100 and this one is tea is the 250 and rice is the 550. Okay, so then at that time if you want to calculate the subtotal as well as grand total, if you want to calculate the subtotal as well as grand total, so here in Excel sheet just you are enter the data in this fashion. ಈ ಥರನೆಲ್ಲ ನಾವು ಏನು ಮಾಡ್ತೀವಿ, ಎಂಟರ್ ಮಾಡ್ತೀವಿ. ಹೌದ್ರೆ ಮಾಡಿದ ಮೇಲೆ ನಾವು ನಮಗೆ ಏನಾಗಬೇಕು ಅಂದರೆ ಇಂಡಿವಿಜುವಲ್ ಟೋಟಲ್ ಬರಬೇಕು ಮತ್ತು ಗ್ರ್ಯಾಂಡ್ ಟೋಟಲ್ ಬರಬೇಕು. ನಾವು ವಾಂಟ್ ಟು ಪ್ರಿಂಟ್ ದ individual total means it's a subtotal. Now want to print the subtotal as well as now want to print the grand total here. In that situation, when you type this table, so you have to select the command as subtotal from the data. In command select ಮಾಡಬೇಕ್ರೆ ಡೇಟಾನಲ್ಲಿ ಕ್ಲಿಕ್ ಮಾಡಿಕೊಂಡು ಸಬ್ ಟೋಟಲ್ ಅಂತ ಕ್ಲಿಕ್ ಮಾಡಬೇಕು. ಸೊ ಒನ್ ಮೋರ್ ಥಿಂಗ್ ಇಸ್ ದಟ್ ಬಿಫೋರ್ ಸೆಲೆಕ್ಟಿಂಗ್ ದಿಸ್ ಕಮಾಂಡ್ ಫಸ್ಟ್ ಯು ಹ್ಯಾವ್ ಟು ಅರೇಂಜ್ ದ ರೆಕಾರ್ಡ್ಸ್ ಇನ್ ಅಸೆಂಡಿಂಗ್ ಆರ್ಡರ್. ಈ ಕಮಾಂಡ್ ವರ್ಕ್ ಮಾಡೋದ್ರಲ್ಲಿ ಏನು ಸೆಲೆಕ್ಟ್ ಮಾಡಬೇಕ್ರಿ, ಅಸೆಂಡಿಂಗ್ ಆರ್ಡರಲ್ಲಿ. ಯಾವ ಕಾಲಮ್ ಅಸೆಂಡಿಂಗ್ನಲ್ಲಿ ಮಾಡಬೇಕು, ನೇಮ್ ಕಾಲಮ್, ನೇಮ್ ಆಫ್ ದ ಪ್ರಾಡಕ್ಟ್ ಏನೈತಲ್ಲ. ಸೊ ವಾಟ್ ಎವರ್ ಹ್ಯಾವ್ ದ ನೇಮ್ ಆಫ್ ದ ಪ್ರಾಡಕ್ಟ್ ಯು ಹ್ಯಾವ್ ಟು ಅರೇಂಜ್ ದ ರೆಕಾರ್ಡ್ಸ್ ಇನ್ ಅಸೆಂಡಿಂಗ್ ಆರ್ಡರ್. ಸೊ ಅಸೆಂಡಿಂಗ್ ಆರ್ಡರ್ನಲ್ಲಿ ಯಾಕೆ ನಾವು ಇದು ಮಾಡಾಕ್ತೀವಿ ಇಲ್ಲಿ, ಅಸೆಂಡಿಂಗ್ ಆರ್ಡರ್ನಲ್ಲಿ ಯಾಕೆ ಇದು ಮಾಡಾಕತ್ತೀವಿ ಇಲ್ಲಿ. ಸೊ ಅಸೆಂಡಿಂಗ್ ಆರ್ಡರ್ ಮಾಡೋದು ಏನಲ್ಲ, ರೀಸನ್ ಏನೈತಂದ್ರೆ ಅಸೆಂಡಿಂಗ್ ಮಾಡಲಿಕ್ಕೆ ರೀಸನ್ ಏನೈತ್ರಿ. So ascending means here you can arrange the records. So here the soap is arranged to the next one. ಇದು ಎರಡು ಏನಾಗುತ್ತೆ. So ಅವಾಗೇನಲ್ಲ ಫಸ್ಟ್ you have to arrange that records in ascending order. You have to arrange the records in ascending order. Then after that you have to select the command as
subtotal. When you click on subtotal, so it calculates the individual total as well as it calculates the grand total. So ಎರಡು ಏನಾಕತ್ರಲ್ಲಿ ಕ್ಯಾಲ್ಕುಲೇಟ್ ಆಕತ್ತೆ. So it calculates the subtotal as well as it calculates the individual total. So for that you have to use the command as, for that you have to use this command as a subtotal. ಅದಕ್ಕೇನಲ್ಲ ಏನು ಕಮಾಂಡ್ ಯೂಸ್ ಮಾಡ್ಬೋದು, subtotal ಅಂತ ಕೇಶ್ ಮಾಡ್ಬೋದು.